ಯಾವ ಯಪ್ಪನ ಮುಖ ನೋಡಿ ಯಾರು ಓಟ್ ಹಾಕಲ್ಲ. ಯಾವ ಅಪ್ಪನ ಏನಿಲ್ಲ, ಇವ್ರ ಮೂತಿ ನೋಡಿ ಯಾರ ಓಟ್ ಹಾಕೋರ್ವಲ್ಲ. ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ. ನೋ ನೋಟಿಸ್ ನೋ ವಾರ್ನಿಂಗ್, ನಂದೇ ಹವಾ ಎಂದ್ರ ಯತ್ನಾಳ್. ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ರೊಚ್ಚಿಗೆದ್ದು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈಗೆ ಬೆಲೆನೇ ಇಲ್ಲ, ಯಾವ ಯಪ್ಪನ ಮುಖ ನೋಡಿ ಯಾರು ಓಟ್ ಹಾಕಲ್ಲ ಅಂತೇಳೋ ಮೂಲಕ ಬೆಂಕಿ ಯುಂಡೆಗಳನ್ನ ಉಗುಳಿದ್ದಾರೆ. ಹಾಗಾದ್ರೆ ದಿಲ್ಲಿಗೆ ಹೋಗಿದ್ದ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಡ್ಲಿಲ್ವಾ? ಅಷ್ಟಕ್ಕೂ ಯತ್ನಾಳ್ ದಿಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಗೆ ದಮ್ಮು ತಾಕತ್ತು ಇಲ್ವಾ? ಸ್ವಪಕ್ಷ ನಾಯಕರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸುವ ಓರ್ವ ಶಾಸಕರಿಗೆ ಹೈಕಮಾಂಡ್ ನಿಂದ ನೋಟಿಸ್ ಕೊಡಿಸುವಷ್ಟು ಪವರು ಇಲ್ಲ ಅಂದ್ರೆ ಇನ್ನೇತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ, ಇನ್ನೇತಕ್ಕೆ ನಿಮಗೆ ಪವರು ಅನ್ನೋ ಮಾತುಗಳು ಇದೀಗ ರಾಜ್ಯ ಬಿಜೆಪಿ ಪಾಳೆಯದಲ್ಲೇ ಕೇಳಿ ಬರ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ದಿಲ್ಲಿಯಿಂದ ವಾಪಸ್ ಆಗಿದ್ದೇ ತಡ ಯತ್ನಾಳ್ ಮತ್ತೆ ಬಿಎಸ್ವೈ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ಗೆಲುವು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ, ಯಾವ ಯಪ್ಪನಿಂದಲೂ ಸಾಧ್ಯವಿಲ್ಲ. ಇವರ ಮುಖ ನೋಡಿ ಯಾರು ಓಟ್ ಹಾಕಲ್ಲ ಅಂತೇಳಿ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನರೇಂದ್ರ ಮೋದಿ ನಮಗೆ ಈ ಕರ್ನಾಟಕ ಲೋಕಸಭೆ ನಡೀತು, ಯಾವ ಅಪ್ಪನ ಏನಿಲ್ಲ, ಇವ್ರ ಮೂತಿ ನೋಡಿ ಯಾರ ಓಟ್ ಹಾಕೋರ್ವಲ್ಲ. ಹಾಗಾದ್ರೆ ಯತ್ನಾಳ್ ಇತ್ತೀಚೆಗೆ ದಿಲ್ಲಿಗೆ ಹೋಗಿದ್ದೇಕೆ? ಯತ್ನಾಳ್ ಕೊಟ್ಟ ಉತ್ತರ ಏನ್ ಗೊತ್ತಾ? ನಾನು ದಿಲ್ಲಿಗೆ ಯಾರ ಭೇಟಿಗೂ ಹೋಗಿಲ್ಲ, ನಾನು ಯಾರ ಅಪಾಯಿಂಟ್ಮೆಂಟ್ ಕೇಳಿಲ್ಲ, ನನಗೆ ಯಾರ ಅಪಾಯಿಂಟ್ಮೆಂಟ್ ಅವಶ್ಯಕತೆಯೂ ಇಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ವೈಯಕ್ತಿಕ ಕೆಲಸಕ್ಕಾಗಿ ದಿಲ್ಲಿಗೆ ಹೋಗಿದ್ದೆ, ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಹಾಗೂ ಇತರೆ ಕೆಲ ಸಂಸದರನ್ನ ಭೇಟಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಕಿಡಿಕಾರಿರೋ ಯತ್ನಾಳ್, ವಿಜಯೇಂದ್ರ ನನ್ನ ಬೇಕಾದಷ್ಟು ಹೊಗಳಿ ಡ್ಯಾಶ್ ಡ್ಯಾಶ್ ಎಂದ. ವಿಜಯೇಂದ್ರ ಇರೋದ್ರಿಂದ 35 ಲೋಕಸಭಾ ಸೀಟ್ಗಳು ಬರುತ್ತವೆ ಅಂತ ಹೊಗಳಿ ನಂದೇನು ಗಂಟು ಹೋಗುತ್ತೆ, ಇರೋದೇ 28 ಲೋಕಸಭಾ ಕ್ಷೇತ್ರಗಳು, 35 ಕ್ಷೇತ್ರಗಳು ಇವೆ ಅಂತ ಹಾಕ್ರಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆಯೇ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ, ಯಾವ ಯಪ್ಪಂದು ಏನೂ ಇಲ್ಲ, ಇವರ ಮುಖ ನೋಡಿ ಯಾರು ಮತ ಹಾಕಲ್ಲ ಅಂತೇಳಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ರಾಜಾವಲಿ ಬಿಎಸ್ವೈ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ ಮೇಲೆ ಪೇಪರ್ ಹುಲಿಯಾಗಿದ್ದಾರಾ? ತಮ್ಮ ಮಗನ ಕೈಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಇದ್ರೂ ಇವರ ಗತ್ತು ಪವರು ಯತ್ನಾಳ್ ಅವರ ಮುಂದೆ ಅದೇಕೆ ಕೆಲಸ ಮಾಡ್ತಿಲ್ಲ? ಬಿಎಸ್ವೈಗೆ ಅಂತ ಪವರೇ ಇದ್ದಿದ್ರೆ 2018ರಲ್ಲಿ ಅದೇಕೆ ಬಿಜೆಪಿಗೆ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಬರಲಿಲ್ಲ ಅನ್ನೋ 16 ಪ್ರಶ್ನೆಗಳು ಇದೀಗ ರಾಜ್ಯ ಬಿಜೆಪಿಯಲ್ಲಿ ಹುಟ್ಟುಕೊಂಡಿವೆ. ಹೀಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನು ಗೆದ್ರೆ ಅದು ಮೋದಿ ವರ್ಚಸ್ಸಿನಿಂದಲೇ ಹೊರತು ವಿಜಯೇಂದ್ರ ಮ್ಯಾಜಿಕ್ ನಿಂದಲೋ ಬಿಎಸ್ವೈ ಅವರ ಲಾಜಿಕ್ ನಿಂದಲೋ ಅಲ್ಲ ಅನ್ನೋದು ಶಾಸಕ ಯತ್ನಾಳ್ ಅವರ ವಾದ. ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್, ನನ್ನ ಹೋರಾಟ ವಂಶವಾರು, ಭ್ರಷ್ಟಾಚಾರ ಹಾಗೂ ಅಡ್ಜಸ್ಟ್ಮೆಂಟ್ ಈ ಮೂರರ ವಿರುದ್ಧ ಅಂತೇಳಿ ಕಿಡಿಕಾರಿದ್ದಾರೆ. ಅಂದ್ರೆ ಎಗೇನ್ ಯತ್ನಾಳ್ ಅವರ ಬೊಟ್ಟು ಬಿಎಸ್ವೈ ಮತ್ತು ವಿಜಯೇಂದ್ರ ಅವರ ಕಡೆ ತಿರುಗಿದೆ. ನನ್ನ ಹೋರಾಟ ಏನದ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮೂರರ ವಿರುದ್ಧ ನಾನು ಕಂಟಿನ್ಯೂ ಇರ್ತದ. ಬಿಎಸ್ವೈ ಮತ್ತು ಅವರ ಪುತ್ರರಿಗೆ ರಾಜ್ಯ ಬಿಜೆಪಿಯಲ್ಲಿ ಅಧಿಕಾರ ಕೊಡುವ ಮೂಲಕ ಹೈಕಮಾಂಡ್ ನಾಯಕರು ಕುಟುಂಬ ರಾಜಕಾರಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಸರಿಯಲ್ಲ ಅನ್ನೋದು ಯತ್ನಾಳ್ ಅವರ ವಾದ. ನಂಬರ್ 2, ಭ್ರಷ್ಟಾಚಾರ. ಬಿಎಸ್ವೈ ಮತ್ತು ವಿಜಯೇಂದ್ರ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ದುಬೈ ಮತ್ತು ಮಾರಿಷಸ್ ನಲ್ಲಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಸಾಕಷ್ಟು ಸಲ ಆರೋಪ ಮಾಡಿದ್ರು. ನಂಬರ್ 3, ಅಡ್ಜಸ್ಟ್ಮೆಂಟ್ ರಾಜಕಾರಣ. ವಿಜಯೇಂದ್ರ ಶಿಕಾರಿಪುರದಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತಮ್ಮ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಅನ್ನು ಹಾಕಿಸಿಕೊಂಡಿದ್ರು ಅನ್ನೋ ಆರೋಪ ಯತ್ನಾಳ್ ಅವರದ್ದು. ಹೀಗಾಗಿ ಈ 3 ಅಂಶಗಳ ವಿರುದ್ಧ ಯತ್ನಾಳ್ ಹೋರಾಟ ಅಂದ್ರೆ ಅದರರ್ಥ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬೀದಿ ನಾಯಿ ಹಂದಿಗಳ ಬಗ್ಗೆ ನನ್ನ ಕೇಳಬೇಡಿ. ಇತ್ತೀಚೆಗೆ ಕೆಲ ಬೀದಿ ನಾಯಿಗಳು ಮತ್ತು ಹಂದಿಗಳ ಬಗ್ಗೆ ನನಗೆ ಕೇಳಬೇಡಿ ಅಂತೇಳಿದ್ದ ಯತ್ನಾಳ್ ಪರೋಕ್ಷವಾಗಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೀಗ ರೇಣುಕಾಚಾರ್ಯ ಅವರ ವಾಗ್ದಾಳಿ ಬಗ್ಗೆ ರಿಯಾಕ್ಟ್ ಮಾಡಿದ್ದು, ಅಂತವುಗಳ ಬಗ್ಗೆ ಒಮ್ಮೆ ಹೇಳಿದ್ದೇನೆ, ಪ್ರತಿ ಬಾರಿ ಅಂತವರ ಹೆಸರನ್ನ ತೆಗೆಯಬೇಡಿ ಅಂತೇಳಿ ಪರೋಕ್ಷವಾಗಿ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಹಾದಿ ಬೀದಿಯಲ್ಲಿರುವವರ ಹೇಳಿಕೆಗಳ ಕುರಿತು ಉತ್ತರಿಸುವಷ್ಟು ಲೋ ಲೆವೆಲ್ ರಾಜಕಾರಣಿಯಲ್ಲ, ಒಂದಷ್ಟು ಸ್ಟೇಟಸ್ ಇದ್ದವರ ಬಗ್ಗೆ ಕೇಳಿ. ಯಾವನೋ ಒಬ್ಬ ಹುಚ್ಚ ಎನ್ನುತ್ತಾನೆ, ಮತ್ತೋರ್ವ ಉತ್ತರ ಕುಮಾರ ಅನ್ನುತ್ತಾನೆ, ಮತ್ತೆ ಆತನೇ ಯತ್ನಾಳ್ ನಮ್ಮ ಪಕ್ಷದ ಆಸ್ತಿ ಎನ್ನುತ್ತಾನೆ. ನಾನು ಯಾರಿಗೂ ಐ ಡೋಂಟ್ ಕೇರ್ ಅಂತೇಳಿ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರ ನಡೆ ನುಡಿ ಮತ್ತು ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಯತ್ನಾಳ್ ಹೇಳಿದಂತೆ ಯಾವ ಯಪ್ಪನ ಮುಖ ನೋಡಿ ಯಾರು ಓಟ್ ಹಾಕಲ್ವಾ?
ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.